ಹಾಯ್ ಹಲೋ ನಮಸ್ತೆ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್. ಇವತ್ತಿನ ವಿಡಿಯೋದಲ್ಲಿ EPFO UN ಆ್ಯಕ್ಟಿವೇಶನ್ ಹೇಗೆ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬನ್ನಿ, ಆದರೆ UN ಆ್ಯಕ್ಟಿವೇಶನ್ ಹೇಗೆ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಪ್ಲೇಸ್ಟೋರ್ನಲ್ಲಿ ಉಮಾಂಗ್ ಆ್ಯಪ್ ಡೌನ್ಲೋಡ್ ಮಾಡಬೇಕಾಗತ್ತೆ. ಡೌನ್ಲೋಡ್ ಮಾಡಿರೋ ಆ್ಯಪ್ ಓಪನ್ ಮಾಡಿ. ನೋಡಿ, ಇದು ಉಮಾಂಗ್ ಆ್ಯಪ್ ಆಗಿರುತ್ತೆ. ಓಪನ್ ಮಾಡಿದ ತಕ್ಷಣ ಈ ರೀತಿ ಒಂದು ಇಂಟರ್ಫೇಸ್ ಲೋಡ್ ಆಗುತ್ತೆ. ಇದು ಹೋಮ್ ಇಂಟರ್ಫೇಸ್ ಆಗುತ್ತೆ. ಈ ಇಂಟರ್ಫೇಸಲ್ಲಿ ಸರ್ಚ್ ಬಟನಲ್ಲಿ ಸರ್ಚ್ ಮಾಡಿ EPFO ಅಂತ ಸರ್ಚ್ ಮಾಡಬೇಕಾಗುತ್ತೆ. EPFO ಅಂತ ಸರ್ಚ್ ಮಾಡಿ. ಸರ್ಚ್ ಮಾಡಿದ ತಕ್ಷಣ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ PF ಸರ್ವಿಸಸ್ ಏನೇ ಇದ್ರೂ ಎಲ್ಲ ಸರ್ವಿಸ್ ಇಲ್ಲೇ ಇರುತ್ತೆ. ಇಲ್ಲಿ ನೋಡ್ತಾ ಇರಲ್ವಾ, UN ಆ್ಯಕ್ಟಿವೇಶನ್ ಅಂತ ಇದೆ, ಅದರ ಮೇಲೆ ಟ್ಯಾಪ್ ಮಾಡಬೇಕಾಗತ್ತೆ. ನಂತರ ಈ ರೀತಿಯ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ UN ನಂಬರ್, ಕಸ್ಟಮರ್ UN ನಂಬರ್ ಎಂಟರ್ ಮಾಡಬೇಕಾಗತ್ತೆ. 12 ಡಿಜಿಟ್ UN ನಂಬರ್ ಇರುತ್ತೆ. ಪೂರ್ಣ UN ನಂಬರ್ ಎಂಟರ್ ಮಾಡಿ. ನೆಕ್ಸ್ಟ್ ಆಧಾರ್ ನಂಬರ್ ಎಂಟರ್ ಮಾಡಬೇಕಾಗತ್ತೆ. ಕಸ್ಟಮರ್ ಆಧಾರ್ ನಂಬರ್ ಎಂಟರ್ ಮಾಡಿ. ನಂತರ ಆಧಾರ್ ಕಾರ್ಡ್ಗೆ ಯಾವ ನಂಬರ್ ಲಿಂಕ್ ಆಗಿರುತ್ತೆ ಅದೇ ನಂಬರ್ ಇಲ್ಲಿ ಎಂಟರ್ ಮಾಡಬೇಕಾಗತ್ತೆ. ಬೇರೆ ಮೊಬೈಲ್ ನಂಬರ್ ಎಂಟರ್ ಮಾಡಿದಾಗ ಮಿಸ್ ಮ್ಯಾಚ್ ಅಂತ ಬರುತ್ತೆ, UN ಆ್ಯಕ್ಟಿವೇಶನ್ ಆಗೋಲ್ಲ. ನೆಕ್ಸ್ಟ್ ಇಲ್ಲಿ ಚೆಕ್ ಬಾಕ್ಸಲ್ಲಿ ಟಿಕ್ ಮಾಡಿಬಿಟ್ಟು ಸೆಂಡ್ OTP ಅಂತ ಕೊಡಿ. ನೆಕ್ಸ್ಟ್ OTP ಬಂದಿರುವ OTP ಇಲ್ಲಿ ಎಂಟರ್ ಮಾಡಬೇಕಾಗಿರುತ್ತೆ. ಸಿಕ್ಸ್ ಡಿಜಿಟ್ OTP ಎಂಟರ್ ಮಾಡಿ. ನೆಕ್ಸ್ಟ್ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಈ ರೀತಿ ಒಂದು ಫೇಸ್ ಅಥೆಂಟಿಕೇಷನ್ಗೆ ಕೇಳುತ್ತೆ. ಸ್ಟಾರ್ಟ್ ಸ್ಕ್ಯಾನ್ ಅಂತ ಕೊಡಿ. ಅದಕ್ಕಿಂತ ಮುಂಚೆ ಫೇಸ್ ಅಥೆಂಟಿಕೇಷನ್ಗೆ ಒಳ್ಳೆ ಬೆಳಕಿರಬೇಕು. ನೋಡಿ, ಇಲ್ಲಿ ಆಧಾರ್ FaceRD ಅಂತ ಇರುತ್ತೆ. ಆ ಆ್ಯಪ್ ಮುಂಚೆನೇ ಡೌನ್ಲೋಡ್ ಮಾಡಿಕೊಂಡು ನೀವು ರೆಡಿ ಇಟ್ಕೋಬೇಕು. ಈ ರೀತಿ ಫೇಸ್ ಅಥೆಂಟಿಕೇಷನ್ ಮಾಡಬೇಕಾಗತ್ತೆ. ಇಲ್ಲಿ ರೆಡ್ ಸರ್ಕಲ್ ಇರೋದು ಗ್ರೀನ್ ಸರ್ಕಲ್ಗೆ ಕನ್ವರ್ಟ್ ಆಗಬೇಕು. ಆ ರೀತಿ ನೀವು ಫೇಸ್ ಅಥೆಂಟಿಕೇಷನ್ ಮಾಡಬೇಕು. ಫೇಸ್ ಅಥೆಂಟಿಕೇಷನ್ ಆದ ನಂತರ ಈ ರೀತಿ ಒಂದು ಆಧಾರ್ ಡೇಟಾಬೇಸಿಂದ ಫೆಚ್ ಆಗುತ್ತೆ. ನೆಕ್ಸ್ಟ್ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಒಂದು 5 ಸೆಕೆಂಡ್ಸ್ ಅಲ್ಲಿ UN ಆ್ಯಕ್ಟಿವೇಶನ್ ಆಗಿ ನಿಮಗೆ ಈ ರೀತಿ ಒಂದು ಪಾಪಪ್ ಮೆಸೇಜ್ ಬರುತ್ತೆ. ಡಿಯರ್ ಮೆಂಬರ್, ಯುವರ್ UN ಹ್ಯಾಸ್ ಬಿನ್ ಆ್ಯಕ್ಟಿವೇಟೆಡ್ ಸಕ್ಸಸ್ಫುಲಿ ಅಂತ ಮೆಸೇಜ್ ಬರುತ್ತೆ. ಈ ರೀತಿ UN ಆ್ಯಕ್ಟಿವೇಶನ್ ಮಾಡಬಹುದು.